ಇನ್ನು ಶಿಶಿರ್ ಹಾಗೂ ನಿಮ್ಮ ಇಬ್ಬರು ಫ್ರೆಂಡ್ಶಿಪ್ ಇರ್ಬೋದು, ಬಾಂಡಿಂಗ್ ಇರ್ಬೋದು, ಹೊರಗಡೆ ಜನಕ್ಕೆ ತುಂಬ ಇಷ್ಟ ಆಯಿತು. ನಿಮ್ಗೆ ಕ್ಯಾಶುಯಲಾಗಿ ಗೊತ್ತಿರೋವಂಥದ್ದು ಏನಂತ ಹೇಳಿದ್ರೆ, ಒಂದು ಏನಾದರೂ ಫ್ರೆಂಡ್ಶಿಪ್ ಅನ್ನೋವಂಥದ್ದು ಬಾಂಡಲ್ಲಿ ಬಂತಂದರೆ ಹೊರಗಡೆ ವೀಕ್ಷಕರು ಅದನ್ನು ತೊಗೊಳೋದೇ ಕಪಲ್ ರೀತಿನಾಗಿ ತೊಗೋತಾರೆ. ಸೊ ರೀಲ್ಸಲ್ಲೆಲ್ಲೂ ಸಹ ನಿಮ್ಮಿಬ್ಬರ ಬಾಂಡಿಂಗ್ನ ಲವ್ ಸಾಂಗ್ ಹಾಕಿ ಅಲ್ಲಿ ಇಬ್ಬರನ್ನೂ ಸಹ ಸೇವ್ ಮಾಡಿ ಅನ್ನುವಂಥದ್ದನ್ನು ಅವರೇ ಅಲ್ಲಿ ಪ್ರಮೋಟ್ ಮಾಡ್ತಾ ಇದ್ರು. ಸೊ ಇದನ್ನು ನೋಡಿದಾಗ ಯಾವ ರೀತಿ ಖುಷಿ ಆಗ್ತಿತ್ತು, ಜೊತೆಗೆ ಏನಾದರೂ ಕ್ಲಾರಿಟಿ ಕೊಡ್ತೀರಾ? ಒಂದು ಮಾತ್ರ ಒಂದು ವಿಡಿಯೋ ನೋಡಿದೆ ನಾನು. ಅದು ಬೆಡ್ಶೀಟ್ ಹಾಕಿ ನಾನು ಕಾಫಿ ಕುಡಿತಾ ಇರ್ತೀನಿ, ಅವ್ರು ಬೆಡ್ಶೀಟ್ ಹಾಕೋಕ್ಕೆ ಬರ್ತಾರೆ. ಅದು ಆ್ಯಕ್ಚುಲಿ ಸ್ಕಿಟ್ಟು. ಒಂದು ಸೀನ್ ಪ್ಲೇ ಮಾಡಿರ್ತೀವಿ. ಮಂಜಣ್ಣ ಮುಂದೆ ಕೂತಿರ್ತಾರೆ, ಮಂಜಣ್ಣ ಡೈರೆಕ್ಟರ್ ಆಗಿರ್ತಾರೆ. ಅವ್ರು ಡೈರೆಕ್ಟ್ರ್ ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಅದು ನಾವೇ ಮಾಡ್ತಿರಲ್ಲ. ಬಟ್ ಟು ಬಿ ಆನೆಸ್ಟ್, ನನ್ನ ಒಂದು ಥಿಂಕಿಂಗ್ ಆಗಿರ್ಬೋದು, ಅವರ ಒಂದು ಥಿಂಕಿಂಗು, ಕ್ವಾಲಿಟೀಸ್ ಆಗಿರ್ಬೋದು, ತುಂಬ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಆ ಥರ ಒಂದು ವ್ಯಕ್ತಿತ್ವ ತುಂಬ ರೇರು. ಬಿಕಾಸ್ ಅವ್ರು ಯಾವುದೇ ಸಿಚುವೇಶನ್ ಕೊಟ್ಟರು ಅವ್ರು ಚೇಂಜ್ ಆಗ್ತಾ ಇರಲಿಲ್ಲ. ಅವ್ರ ತನನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅದು ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ನನಗೆ ಒಂದು ಸ್ಟ್ರಾಂಗ್ ಎಮೋಷ್ನಲ್ ಸಪೋರ್ಟ್ ಆಗಿ ನಿಂತ್ಕೊಂಡ್ರು. ಆ್ಯಂಡ್ ಹಲವಾರು ಕಡೆ ನಾನು ಸರಿ ಇದ್ದಾಗ, ಕೆಲವೊಬ್ಬರು ತಪ್ಪು ಆರೋಪಗಳನ್ನ ನನ್ನ ಮೇಲೆ ಮಾಡಿದಾಗ ಅವ್ರು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ನನಗೋಸ್ಕರ. ಅದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಗಿದೆ ನಮ್ಮಿಬ್ಬರ ಮಧ್ಯೆ. ಆ್ಯಂಡ್ ಅವ್ರ ಜೊತೆಗೆ ನಾನು 2017 ಮೂವಿ ಕೂಡ ಮಾಡಿರ್ತೀನಿ. ಸೊ ಅಲ್ಲಿಂದ ಗೊತ್ತಿರೋವಂಥ ವ್ಯಕ್ತಿನೇ. ಬಟ್ ಇನ್ನಷ್ಟು ಜಾಸ್ತಿ ತಿಳ್ಕೊಳ್ಳೋಕ್ಕೆ ನನಗೆ ಬಿಗ್ ಬಾಸ್ ಮನೆಯಿಂದನೇ ಜಾಸ್ತಿ ತಿಳ್ಕೊಂಡು.